ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದ ಸಂಘರ್ಷ. ಇರಾನ್ ವಿರುದ್ಧ ಸೆಡ್ಡು ಹೊಡೆದ ಅಮೆರಿಕ ದಾಳಿಗೆ 6 ಯುದ್ಧ ನೌಕೆಗಳು ಧ್ವಂಸ. ಹೋರ್ಮುಜ್ ಜಾಗತಿಕ ತೈಲ ಮಾರುಕಟ್ಟೆ ಜೀವನಾಡಿ ಎನಿಸಿರುವ ಈ ಜಲಸಂಧಿ ಮೇಲೆ ಹಿಡಿತ ಸಾಧಿಸಲು ಪೈಪೋಟಿ ಮುಂದುವರೆದಿದೆ. ಒಂದೆಡೆ ಅಮೆರಿಕ ದಿಗ್ಬಂಧನ ಹಾಕುವ ಮೂಲಕ ಹಿಡಿತ ಸಾಧಿಸಲು ಮುಂದಾಗಿದ್ರೆ, ಇರಾನ್ ಮಾತ್ರ ಅದ್ಯಾವುದಕ್ಕೂ ಕ್ಯಾರೆ ಅನ್ನುತ್ತಿಲ್ಲ. ಅಮೆರಿಕ ಮತ್ತು ಇರಾನ್ ಸಂಘರ್ಷದ ಮಧ್ಯೆ 6 ಯುದ್ಧ ನೌಕೆಗಳನ್ನ ಹೊಡೆದುರುಳಿಸಲಾಗಿದೆ. ಇರಾನ್ಗೆ ಸೇರಿದ 6 ಯುದ್ಧ ನೌಕೆಗಳನ್ನ ಅಮೆರಿಕ ಪಡೆ ಹೊಡೆದುರುಳಿಸಿದೆ. ಹಲವು ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನ ಧ್ವಂಸಗೊಳಿಸಿದ್ದಾಗಿ ಪೆಂಟಗನ್ ಅಧಿಕೃತವಾಗಿ ತಿಳಿಸಿದೆ. ಕಳೆದ ಫೆಬ್ರವರಿ 28ರಿಂದ ಹೋರ್ಮುಜ್ ಜಲಸಂಧಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನಿ ಜಲಮಾರ್ಗವನ್ನೇ ಬಂದ್ ಮಾಡಿದ್ದು, ಇದನ್ನ ತೆರವುಗೊಳಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮತ್ತೆ ಉಲ್ಬಣಗೊಳ್ಳುವ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಕದನ ವಿರಾಮ ಘೋಷಣೆ ಬಳಿಕ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ದಿನಗಳ ಕಾಲ ಪರಿಸ್ಥಿತಿ ತಣ್ಣಗಾಗಿತ್ತು. ಈಗ ಮತ್ತೆ ಅಮೆರಿಕ ದಾಳಿಗಿಳಿದಂತೆ ಕಾಣಿಸ್ತಾ ಇರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ 6 ಯುದ್ಧ ನೌಕೆಗಳನ್ನು ಹೊಡೆದುರುಳಿಸಿದೆ ಅಂತ ಅಮೆರಿಕದ ಪೆಂಟಗನ್ ಹೇಳ್ಕೊಂಡಿದೆ. ಇದರ ಜೊತೆಗೆ ಇರಾನ್ಗೆ ಸಂಬಂಧಿಸಿದಂತಹ ಡ್ರೋನ್ಗಳು ಮತ್ತೆ ಕ್ಷಿಪಣಿಗಳನ್ನು ಕೂಡ ನಾಶಪಡಿಸಲಾಗಿದೆ ಅನ್ನುವಂಥದ ಮಾಹಿತಿಯನ್ನು ಕೂಡ ಅಮೆರಿಕ ಹಂಚಿಕೊಂಡಿರುವಂಥದ್ದು. ಈ ಯುದ್ಧ ಶುರುವಾದಾಗಲಿಂದ ಹಾರ್ಮುಜ್ ಜಲಸಂಧಿ ಏನು ಬಂದಾಗಿದೆ, ಅದರ ಮೇಲಿನ ಇರಾನ್ನ ನಿಯಂತ್ರಣವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಪ್ರಯತ್ನಗಳನ್ನು ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಹೋರ್ಮುಜ್ ಬಿಕ್ಕಟ್ಟು ಬೆನ್ನಲ್ಲೇ ಮತ್ತೆ ಯುದ್ಧ. ವಿದೇಶಿ ಹಡಗುಗಳ ರಕ್ಷಣೆಗೆ ಪ್ರಾಜೆಕ್ಟ್ ಫ್ರೀಡಂ. ಜಲಸಂಧಿ ಹಿಡಿತಕ್ಕೆ ಅಮೆರಿಕ ನೇರ ಆಪರೇಷನ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಸಿ ತಣ್ಣಗಾಗ್ತಿಲ್ಲ. ಮುಗೀತು ಅನ್ನುವಷ್ಟರಲ್ಲೇ ವಾರ್ ಕಾವು ಹೆಚ್ಚಾಗ್ತಿದೆ. ದಿನದಿಂದ ದಿನಕ್ಕೆ ಯುದ್ಧ ಸಂಘರ್ಷ ತಾರಕಕ್ಕೇರುತ್ತಿದ್ದು, ಇದು ಹೋರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟನ್ನ ಉಲ್ಬಣ ಆಗುವಂತೆ ಮಾಡ್ತಿದೆ. ಇದೀಗ ಹೋರ್ಮುಜ್ನಲ್ಲಿ ಸಿಲುಕಿರುವ ವಿದೇಶಿ ಹಡಗುಗಳ ರಕ್ಷಣೆಗೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೀಲ್ಡ್ಗೆ ಇಳಿದಿದ್ದಾರೆ. ಪ್ರಾಜೆಕ್ಟ್ ಫ್ರೀಡಂ ಹೆಸರಿನ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹೌದು, ಹೋರ್ಮುಜ್ ಮೇಲಿನ ಇರಾನ್ ನಿಯಂತ್ರಣವನ್ನ ತಗ್ಗಿಸಬೇಕು. ಆ ನಿಟ್ಟಿನಲ್ಲಿ ಅಮೆರಿಕ ಸಜ್ಜಾಗಿದೆ. ಜಾಗತಿಕ ವಾಣಿಜ್ಯ ಸಂಚಾರಕ್ಕೆ ನಿರ್ಣಾಯಕವಾಗಿರುವ ಹೋರ್ಮುಜ್ ಜಲಸಂಧಿಯಲ್ಲಿ ತನ್ನ ನಿಯಂತ್ರಣ ಸಾಧಿಸಲು ಆಪರೇಷನ್ ಶುರುವಿಟ್ಟಿದೆ. ಇರಾನ್ ನಿಯಂತ್ರಣವನ್ನ ತಪ್ಪಿಸಲು ಅಮೆರಿಕ ಆರ್ಮಿ ದಿಗ್ಬಂಧನದ ಅಸ್ತ್ರ ಹೂಡಿದೆ. ಆದ್ರೆ ಇರಾನ್ ಇಂಥದ್ದಕ್ಕೆಲ್ಲ ಡೋಂಟ್ ಕೇರ್ ಅಂತಿದೆ. ಹೀಗಾಗಿ ಜಲಸಂಧಿಯಲ್ಲಿ ಸಿಲುಕಿಕೊಂಡಿರುವ ವಿದೇಶಿ ಹಡಗುಗಳನ್ನ ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಒಂದು ಹೆಜ್ಜೆ ಮುಂದಿಟ್ಟಿದ್ದು, ಪ್ರಾಜೆಕ್ಟ್ ಫ್ರೀಡಂ ಹೆಸರಿನ ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಮಿಡಿಲ್ ಈಸ್ಟ್ ನಲ್ಲಿ ಯುದ್ಧ ಶುರುವಾದಾಗಿನಿಂದ ಹಾರ್ಮುಜ್ ಜಲಸಂಧಿಯನ್ನ ಕೇಂದ್ರೀಕರಿಸಿ ಈ ಯುದ್ಧ ನಡೀತಾ ಇದೆ. ಒಂದು ಕಡೆಗೆ ಈ ಒಂದು ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಹೊಂದಿರುವಂತಹ ಇರಾನ್ ಯಾವುದೇ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾದಂತಹ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಇಲ್ಲಿ ನೌಕಾ ದಿಗ್ಬಂಧನವನ್ನ ಹಾಕುವ ಮೂಲಕ ಇರಾನ್ನ ಸಂಬಂಧಿಸಿದಂತಹ ಹಡಗುಗಳ ಸಂಚಾರಕ್ಕೂ ಕೂಡ ಅಮೆರಿಕ ಅಡೆತಡೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ವಿದೇಶಿ ಹಡಗುಗಳು ಕೂಡ ಇಲ್ಲಿ ಸಿಲುಕೊಂಡಿದ್ದಾವೆ. ಈ ಹಡಗುಗಳನ್ನ ಹೊರತರುವಂತಹ ನಿಟ್ಟಿನಲ್ಲಿ ಈಗ ಅಮೆರಿಕ ಪ್ರಾಜೆಕ್ಟ್ ಫ್ರೀಡಂ ಅನ್ನುವಂತಹ ಹೊಸ ಮಿಷನ್ ಅನ್ನ ಆರಂಭ ಮಾಡಿದೆ. ನಿರ್ಬಂಧಿತ ಪ್ರದೇಶದಲ್ಲಿ ಹಡಗುಗಳು ಲಾಕ್. ಹೇಗಿರುತ್ತೆ ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಂ? ಹಡಗುಗಳಲ್ಲಿ ಸಿಲುಕಿದವರಿಗೆ ಅಗತ್ಯ ನೆರವು. ಅಮೆರಿಕ ಘೋಷಿಸಿದ ಪ್ರಾಜೆಕ್ಟ್ ಫ್ರೀಡಂ ತನ್ನದೇ ರೂಪುರೇಷೆಯನ್ನ ಹೊಂದಿದೆ. ಸೋಮವಾರದಿಂದಲೇ ಈ ಕಾರ್ಯಾಚರಣೆ ಆರಂಭವಾಗಿದೆ. ಹೋರ್ಮುಜ್ನಲ್ಲಿ ಸಿಲುಕಿರುವ ಹಡಗುಗಳಲ್ಲಿ ಆಹಾರ ಮತ್ತು ಅಗತ್ಯ ಸಾಮಗ್ರಿಗಳ ಕೊರತೆ ಉಂಟಾಗಿದೆ. ಹೀಗಾಗಿ ಸಿಬ್ಬಂದಿ ಸುರಕ್ಷತೆಗಾಗಿ ಕ್ರಮ ಅನಿವಾರ್ಯವಾಗಿದೆ. ಹೋರ್ಮುಜ್ ಜಲಸಂಧಿ ವಿಚಾರವಾಗಿ ಅಮೆರಿಕ ಅಧಿಕಾರಿಗಳು ಇರಾನ್ ಜೊತೆ ಅತ್ಯಂತ ಸಕಾರಾತ್ಮಕ ಚರ್ಚೆ ನಡೆಸುತ್ತಿದ್ದಾರೆ. ಆದರೂ ಈ ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಪಡಿಸಿದ್ರೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಹಾಗಾದ್ರೆ ಏನಿದು ಪ್ರಾಜೆಕ್ಟ್ ಫ್ರೀಡಂ ಅಂತ ನೋಡೋದಾದ್ರೆ, ಏನಿದು ಪ್ರಾಜೆಕ್ಟ್ ಫ್ರೀಡಂ? ಪರ್ಷಿಯನ್ ಕೊಲ್ಲಿಯಿಂದ ಹೊರಟ ಹಡಗುಗಳು ಲಾಕ್. ಹೋರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿದ ಹಡಗುಗಳಿಗೆ ನೆರವು. ವಾಣಿಜ್ಯ ಹಡಗುಗಳಿಗೆ ಮಾರ್ಗದರ್ಶನ ನೀಡುವುದು. ಅಮೆರಿಕ ನೌಕಾಪಡೆ ನೇತೃತ್ವದಲ್ಲಿ ಮಾರ್ಗದರ್ಶನ ನೀಡುವುದು. ನೌಕಾ ಸ್ವತ್ತು ಹಡಗುಗಳಿಗೆ ಸಾಗಾಣೆ ದಾರಿ ತೋರುವುದು. ಅಮೆರಿಕದ ಈ ಕಾರ್ಯಾಚರಣೆಯಲ್ಲಿ ಸಾವಿರಾರು ಸಿಬ್ಬಂದಿ ಭಾಗಿ. ಹೋರ್ಮುಜ್ನಲ್ಲಿ ಯಾವುದೇ ತೊಂದರೆ ಆಗದಂತೆ ಕ್ರಮ. ಇರಾನ್ ಜೊತೆಗೆ ಈಗಾಗಲೇ ಈ ಕುರಿತು ಅಮೆರಿಕ ಚರ್ಚೆ. ಪ್ರಾಜೆಕ್ಟ್ ಫ್ರೀಡಂಗೆ ತೊಂದರೆ ಕೊಡದಂತೆ ಇರಾನ್ಗೆ ಎಚ್ಚರಿಕೆ. ಇನ್ನು ಈ ಪ್ರಾಜೆಕ್ಟ್ ಫ್ರೀಡಂ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್
ತಮ್ಮ ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಆ ಮೂಲಕ ಪೋಸ್ಟ್ ಹಂಚಿಕೊಂಡಿದ್ದು, ಪ್ರಾದೇಶಿಕ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾದ ಹಲವು ರಾಷ್ಟ್ರಗಳು ಈ ಮಾರ್ಗದಲ್ಲಿ ಸಿಲುಕಿರುವ ತಮ್ಮ ಹಡಗುಗಳನ್ನು ಮುಕ್ತಗೊಳಿಸಲು ಅಮೆರಿಕದ ಸಹಾಯವನ್ನು ಕೋರಿವೆ. ಈ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆಯನ್ನು ಜಾರಿಗೊಳಿಸಲಾಗಿದೆ. ನಿರ್ಬಂಧಿತ ಪ್ರದೇಶದಿಂದ ಈ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತಂದು ಅವುಗಳು ತಮ್ಮ ವ್ಯವಹಾರವನ್ನ ಮುಂದುವರಿಸಲು ಅಮೆರಿಕ ಮಾರ್ಗದರ್ಶನ ನೀಡಲಿದೆ. ಇದು ಕೇವಲ ರಕ್ಷಣಾತ್ಮಕ ಕ್ರಮವಲ್ಲದೆ ಒಂದು ಮಾನವೀಯ ಪ್ರಯತ್ನ ಎಂದು ಹೇಳಿದ್ದಾರೆ. ಅಮೆರಿಕ ಆರಂಭಿಸಿರುವ ಪ್ರಾಜೆಕ್ಟ್ ಫ್ರೀಡಂಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ನೇರವಾಗಿ ಭಾಗಿಯಾಗದಂತಹ ಸಾಕಷ್ಟು ದೇಶಗಳ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿಕೊಂಡಿದ್ದಾವೆ. ಅವುಗಳನ್ನು ಹೊರತರುವಂತಹ ಕಾರ್ಯಾಚರಣೆ ಇದಾಗಿದ್ದು, ಆ ಹಡಗುಗಳನ್ನು ಹೊರಕರೆತಂದು ಮತ್ತೆ ವ್ಯಾಪಾರ ವಹಿವಾಟನ್ನು ನಡೆಸಲಿಕ್ಕೆ ಅನುಕೂಲಕರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥದ್ದು ಈ ಪ್ರಾಜೆಕ್ಟ್ನ ಉದ್ದೇಶ ಅನ್ನುವಂತಹ ಮಾಹಿತಿಯನ್ನು ಟ್ರಂಪ್ ಹಂಚಿಕೊಂಡಿದ್ದಾರೆ. ಯುಎಇ ತೈಲ ಘಟಕದ ಮೇಲೆ ಡ್ರೋನ್ ಅಟ್ಯಾಕ್. ಫುಜೈರಾದಲ್ಲಿ ಮತ್ತೆ ದಾಳಿ ನಡೆಸಿದ ಇರಾನ್. ಯುಎಇ ತೈಲ ಘಟಕದ ಮೇಲೆ ಇರಾನ್ ಮತ್ತೆ ದಾಳಿ ನಡೆಸಿದೆ. ಫುಜೈರಾದಲ್ಲಿನ ತೈಲ ಘಟಕದ ಮೇಲೆ ಡ್ರೋನ್ ದಾಳಿ ನಡೆಸಲಾಗಿದೆ. ಆದರೆ ಇರಾನ್ನಿಂದ ಹಾರಿಸಲಾದ ಬಹು ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳನ್ನು ವಾಯು ರಕ್ಷಣಾ ಪಡೆಗಳು ತಡೆದಿವೆ ಎಂದು ಯುಎಇ ಹೇಳಿದೆ. ಇತ್ತ ಪ್ರಾದೇಶಿಕ ಶಕ್ತಿಗಳು ಮತ್ತು ಯುರೋಪಿಯನ್ ಒಕ್ಕೂಟ ಶಂಕಿತ ಇರಾನಿನ ದಾಳಿಯನ್ನ ಖಂಡಿಸಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆಯ ನಡುವೆ ಅಮೆರಿಕ ಇರಾನಿನ ದೋಣಿಗಳು ಮುಳುಗಿವೆ ಎಂಬ ಸುದ್ದಿ ಇದ್ದು, ಇರಾನ್ ಇದನ್ನ ನಿರಾಕರಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.